ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನೇನು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಲಂಚ್ ಬಾಕ್ಸಿಗೆ ಇದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಆಲೂಗಡ್ಡೆ ರೋಸ್ಟ್ನ ಹೇಗೆ ಮಾಡೋದು ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಅಂತ ಹೇಳ್ಕೊಡ್ತೀನಿ. ಮತ್ತು ಈ ಒಂದು ಗೊಜ್ಜನ್ನು ನೀವು ಫ್ರಿಜ್ಜಲ್ಲೂ ಸ್ಟೋರ್ ಮಾಡಿ ಇಟ್ಕೊಬೋದು. ಮತ್ತು ಲಂಚ್ ಬಾಕ್ಸಿಗೆ ಈಸಿಯಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಗೊಜ್ಜನ್ನ ಇದು ಬರೀ ಅನ್ನ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕಳಿಸ್ಬೋದು. ಸಖತ್ತಾಗಿರುತ್ತೆ. ಪ್ರೀಮಿಕ್ಸ್ ಕೂಡ ಮಾಡಿ ನಾವು ಇಟ್ಕೊಬೋದು ಫ್ರಿಜ್ಜಲ್ಲಿ. ಹೇಗೆ ಅಂತ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಬನ್ನಿ ಹೋಗೋಣ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು 100 ಗ್ರಾಮ್ ಆದಷ್ಟು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ಸಿಪ್ಪೆ ಸುಲಿದ್ಬಿಟ್ಟು. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನು 5ರಿಂದ 6 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಕಾಳು ಸಾಸಿವೆ ತುಂಬ ಟೇಸ್ಟ್ ಕೊಡುತ್ತೆ. ಕಡಲೆಬೇಳೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊತಿದ್ದೀನಿ, ಸ್ವಲ್ಪ ಜೀರಿಗೆ ಫ್ಲೇವರ್ಗೆ ಹಾಕ್ಕೊತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ರೋಸ್ಟ್ ಆಗಬೇಕು. ಅಲ್ಲೇ ತನಕ ವೆಯ್ಟ್ ಮಾಡೋಣ. ಒಣಗಿದ ಮೆಣಸಿನ್ಕಾಯಿ ಹಾಕಿದ ನಂತರ ಒಂದು ಇಡೀ ಆದಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು, ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಒಂದು ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಏನೂ ಬೇಡ ಫ್ರೆಂಡ್ಸ್, ಯಾಕಂದರೆ ಪ್ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ ಈ ಒಂದು ಗೊಜ್ಜನ್ನ ನಾವು. ಈರುಳ್ಳಿಯಲ್ಲಿ ಹಾಕಿದರೆ ಬೇಗ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಈರುಳ್ಳಿ ತಕ್ಷಣ ತಿನ್ನೋರಾಗಿದ್ದರೆ ಈರುಳ್ಳಿ ಹಾಕ್ಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಫ್ರಿಜ್ನಲ್ಲಿ ಈ ಒಂದು ಗೊಜ್ಜು ಸ್ಟೋರ್ ಮಾಡಿರೋದ್ರಿಂದ ನಾನು ಬರೀ ಬೆಳ್ಳುಳ್ಳಿ ಹಾಕಿದ್ದೀನಿ. ನೋಡಿ, ಅನ್ನ ಬಸ್ತಿಟ್ಕೊಂಡಿದ್ದೀನಿ ಒಂದು ಕಡೆ. ನೋಡಿ, ಚೆನ್ನಾಗಿ ಈ ಥರ ಫ್ರೈ ಆಗಿ ಬರಬೇಕಾದ್ರೆ ಬೆಳ್ಳುಳ್ಳಿ ಈ ಥರ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನಾವು ಹುಣಸೆ ಹಣ್ಣಿನ ನೀರು ಹಾಕಿದ ನಂತರ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಬೇಕು ಅಂತ ಹೇಳಿದರೆ ಮಾತ್ರ. ಈಗ ಹುಣಸೆ ಹಣ್ಣಲ್ಲಿರುವ ತಿಪ್ಪೆ ಎಲ್ಲ ತೆಗೆದುಬಿಟ್ಟು ಬರೀ ಅದು ರಸನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಿವುಚ್ಬಿಟ್ಟು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ರಸ ತೆಗೆದು ಹಾಕ್ಕೊತಾ ಇದ್ದೀನಿ. ಅದರಲ್ಲಿರೋ ಸಿಪ್ಪೆ ಮತ್ತು ನಾರನ್ನೆಲ್ಲ ಸಪ್ರೇಟಾಗಿ ಬೇರ್ಪಡಿಸ್ಬೇಕು. ಈ ಒಂದು ರಸನ ನಾವು ಹಾಕಿದ ನಂತರ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಎಣ್ಣೆ ಸಪ್ರೇಟಾಗಿ, ಗೊಜ್ಜು ಸಪ್ರೇಟಾಗಿ ಕಾಣೋ ತನಕ ಕುದಿಯೋಕ್ಕೆ ಬಿಡಬೇಕು. ಸಿಮ್ಮಲ್ಲಿ ಇಟ್ಟು ನೋಡಿ, ಇವಾಗ ಎಣ್ಣೆ ಸಪ್ರೇಟಾಗಿ ಕಾಣಿಸ್ತಾ ಇದೆ, ಗೊಜ್ಜು ಸಪ್ರೇಟಾಗಿ ಕಾಣಿಸ್ತಾ ಇದೆ. ಈ ಒಂದು ಸ್ಟೇಜ್ನಲ್ಲಿ ಉಪ್ಪು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕಿಲ್ಲ, ನಾನು ಕರೆಕ್ಟು ಹಾಕಿರೋದ್ರಿಂದ ಉಪ್ಪು ಹಾಕಿಲ್ಲ. ಇವಾಗ ಅನ್ನ ಕಲಿಸ್ಕೋಬೋದು. ನಾನು ಸ್ವಲ್ಪ ಗೊಜ್ಜನ್ನ ತೆಗೆದು ಫ್ರಿಜ್ಜಲ್ಲಿ ತೆಗೆದಿಟ್ಕೊಂಡೆ, ಜಾಸ್ತಿ ಇರೋದ್ರಿಂದ ಅನ್ನಕ್ಕೆ ತಕ್ಕ ಹಾಗೆ ನೀವು ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಸ್ವಲ್ಪ ಇವಾಗ ಆ್ಯಡ್ ಮಾಡ್ಕೋಬೋದು ಅನ್ನದ ಮೇಲೆ. ಕೊತ್ತಂಬರಿ ಸೊಪ್ಪೆಲ್ಲ ಏನು ಉದುರಿಸ್ಬೇಕಂತ ಅವಶ್ಯಕತೆ ಇಲ್ಲ, ಹಾಕಿದ ಮಸಾಲೆನೇ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಹುಣಸೆಹಣ್ಣಲ್ಲಿ ಮಾಡಿದ ಚಿತ್ರಾನ್ನ ಮಕ್ಕಳು ಸಹ ಚೆನ್ನಾಗಿ ಇಷ್ಟಪಡ್ತಾರೆ. ಹುಳಿ ಆಗಿರೋದ್ರಿಂದ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಈ ಪ್ಯಾನಲ್ಲಿ ಸ್ವಲ್ಪ ಕಡಲೆ ಬೀಜನ ಎಣ್ಣೆಲಿ ರೋಸ್ಟ್ ಮಾಡಿ ಹಾಕೋಣ. ಮೊದಲೇ ಹಾಕಿದರೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಕಡಲೆ ಬೀಜ ಕ್ರಿಸ್ಪಿಯಾಗಿರಬೇಕು ಅಂದರೆ ನಾವು ಫೈನಲಾಗಿ ಎಣ್ಣೆಲಿ ಹುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಆಲೂಗೆಡ್ಡೆ ಫ್ರೈನ ಮಾಡೋದಕ್ಕೆ ಆಲೂಗೆಡ್ಡೆನ ಕಟ್ ಮಾಡಿ ನೀರಲ್ಲಿ ಬೇಯಕ್ಕಿಟ್ಟಿದ್ದೀನಿ ನಾನು. ಉಪ್ಪು ಹಾಕಿ ಬೇಯಕ್ಕಿಟ್ಕೋಬೇಕು. ಸ್ಟವ್ ಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಹಾಕಿಬಿಡಿ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇವಾಗ ಕಡಾಯಿ ಇಟ್ಟಿದ್ದೀನಿ ನಾವು ಸ್ಟವ್ ಮೇಲೆ. 3 ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯಕ್ಕೆ ಬಿಡಬೇಕು. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಚಟಪಟ ಅಂದ ನಂತರ ಸ್ವಲ್ಪ ಅಚ್ಚಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಆದಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪೌಡರ್. ಇಷ್ಟೇ ಮಸಾಲ ಫ್ರೆಂಡ್ಸ್, ಏನು ಹೆವಿ ಮಸಾಲ ಇಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿ ಇಟ್ಟಂತಹ ಆಲೂಗೆಡ್ಡೆನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಈ ಒಂದು ಫ್ರೈ ಮಸಾಲ, ಆಲೂಗೆಡ್ಡೆ ಮಸಾಲ ಫ್ರೈ ಇಷ್ಟೇ ಹಾಕೋದು ಮಸಾಲ. ಮಕ್ಕಳಿಗೆ ಸ್ವಲ್ಪ ಮಧ್ಯದಲ್ಲಿ ಬಾಯಲ್ಲಿ ಸಿಕ್ಕಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ತಿನ್ನೋಕ್ಕೆ ಯೋಚನೆ ಮಾಡ್ತಾರೆ. ಈ ಥರ ಒಂದು ಆಲೂಗೆಡ್ಡೆ ಫ್ರೈ ಡಿಫ್ರೆಂಟಾಗಿ ಮಾಡಿಕೊಟ್ಟು ಚೆನ್ನಾಗಿ ತಿಂತಾರೆ. ಈ ಒಂದು ಮಸಾಲ ಹತ್ತೋ ತನಕ ಸಿಮ್ಮಲ್ಲೇ ಬಿಟ್ಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಹಾಕೋಣ. ಸೂಪರ್ವಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆ ಈ ಒಂದು ಮೆನುನ ಸೇರಿಸ್ಕೊಳ್ಳಿ. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಹುಣಸೆ ಹಣ್ಣಿನ ಚಿತ್ರಾನ್ನ ವಿತ್ ಆಲೂಗೆಡ್ಡೆ ಮಸಾಲ ಫ್ರೈ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗೊಂದು ರೆಸಿಪಿನ ನೀವು ಸಹ ಮನೇಲಿ ಮಾಡಿ ನೋಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಹೀಗೆ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ.
ಮತ್ತು ಸ್ಕಿಪ್ ಮಾಡಿದ ಹಾಗೆ ನನ್ನ ವಿಡಿಯೋಗಳನ್ನು ನೋಡಿ, ಆಗಲೇ ನಿಮಗೆ ನಾನು ಯಾವ ರೀತಿ ಪ್ರೊಸೀಜರಲ್ಲಿ ನಾವೊಂದು ರೆಸಿಪೀಸ್ನ ಮಾಡಿದೆ ಎಂದು ಗೊತ್ತಾಗೋದು. ಧನ್ಯವಾದಗಳು.